ಬಟ್ ನೀವೆಲ್ಲೇ ಹೋದ್ರೂ ನಿಮ್ಮ ಸುತ್ತಮುತ್ತ ಬರೀ ಹೀರೋಯಿನ್ಗಳೇ ಸಮೂಹನೇ ಬರ್ತದೆ ಅಂತ ಮಾತಿದೆ. ಹೌದು ಸರ್, ನಿಜ ಸರ್. ಅದು ಅಂದ್ರೆ ಅವರಾಗಿದ್ದು ಅವರೇ ಬರ್ತಾರೆ ಅಂತ ಅವರೇ ಸರ್, ನಾವು ಕರೆಯಲ್ಲ ಸರ್. ಈಗ ಒಂದೇ ಒಂದು ಸ್ಯಾಂಪಲ್ ಹೇಳ್ತೀನಿ, ಹೆಸರು ಹೇಳ್ದೆ ಸ್ಯಾಂಪಲ್ ಹೇಳ್ತೀನಿ, ತಪ್ಪು ತಿಳ್ಕೊಬಾರ್ದು. ಈಗ ಒಂದು ಫಂಕ್ಷನ್ನು ಯಾರಾದರೂ, ನೀವಾದರೂ ಬೇರೆಯವರಾದರೂ ಮಾಡಿದ್ರೆ, ಒಂದು ಹೋಟ್ಲ್ ಓಪನಿಂಗ್ ಆಗಲಿ, ಏನೇ ಆಗಲಿ, ಒಂದು ಏನೋ ಲಾಂಚ್ ಆಗಲಿ, ಒಂದು ಪ್ರಾಡಕ್ಟ್ ಲಾಂಚ್ ಆಗಲಿ ಮಾಡಿದ್ರೆ ಒಂದೊಂದು ಹೀರೋಯಿನ್ ಕರೆಸ್ಬೇಕಂದ್ರು ಮಿನಿಮಮ್ 50,000ದಿಂದ 2 ಲಕ್ಷ ಕೊಡಬೇಕು. ಒಪ್ತೀರಾ ಅಲ್ವಾ? ಆದರೆ ನಾನು ಇನ್ವಿಟೇಷನ್ ಅಂದರೆ ಬೇರೆಯವರಾದರೆ ಅಷ್ಟು ಕೊಟ್ಟರು ಮನೆ ಬಾಗಿಲು ಹೋಗಿ ಮರ್ಯಾದೆಗೆ ಮನೆ ಬಾಗಿಲಲ್ಲಿ ಇನ್ವಿಟೇಷನ್ ಕೊಟ್ಟು ಹಾರ ಹಾಕಿ ಸನ್ಮಾನ ಮಾಡಿ ಬನ್ನಿ ಮೇಡಮ್ ಅಂದ್ರೇ ಬರೋದು. ಒಪ್ತೀರಾ? ಅದು ಆಮೇಲೆ ಇನ್ನೊಂದು ಪಾಯಿಂಟ್ಗೂ ಬರ್ತೀನಿ. ಆಮೇಲೆ ನಾನು ಸುಮ್ಮನೆ ಡಿಸೈನ್ ಮಾಡಿಬಿಟ್ಟು ನಾಯಿದು ಇಂಥ ಜಾಗ, ಇಂಥ ದಿನ, ಇಂಥ ಪ್ರೋಗ್ರಾಮ್, ಮುಗೀತು, ಮೆಸೇಜ್ ಅಷ್ಟೇ. ಫೋನ್ ಮಾಡು ಬನ್ನಿ ಅಂತ ಕರೆದಿಲ್ಲ, ಕ್ಯಾಮ್ರಾ ಆಫ್ ಆದಮೇಲೆ ಯಾರು ಅಂತ ಹೇಳ್ತೀನಿ, ಆಯಿತಾ? ಆ ಥರ 100 ಜನ ಹೀರೋಯಿನ್ಗೆ ಕರಿತೀನಿ. ಅದರಲ್ಲಿ ಒಬ್ಬರು ತುಂಬ ಫೇಮಸ್ ಇರ್ತಾರೆ, ಅವ್ರು ಬರಲ್ಲ ಅಂತ ಸುಮ್ಮನೆ ವಾಟ್ಸಪ್ಪಲ್ಲಿ ಕಾಟಾಚಾರಕ್ಕೆ ಕಳಿಸಿರ್ತೀನಿ. ನಾನು ಫೋನ್ ಮಾಡು ಕರೆದಿರಲ್ಲ. ಅವ್ರೇನು ಮಾಡ್ತಾರೆ, ಇನ್ನೊಂದು ಹೀರೋಯಿನ್ಗೆ ಫೋನ್ ಮಾಡ್ತಾರೆ, ಹೆಂಗೆ ಅವರು ಏನು ಬಜಾರ್ ಆಗುತ್ತಾ